ಪ್ರಸನ್ನ ಕುಮಾರ್ ಅವರಿಂದ ವಾದವನ್ನ ಮಾಡಲಾಗ್ತಾ ಇದೆ. ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ವಾದವನ್ನು ಮಾಡಲಾಗ್ತಾ ಇದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರಿಂದ ವಾದವನ್ನು ಮಾಡಲಾಗ್ತಾ ಇದೆ. ಮಾಫಿ ಸಾಕ್ಷಿ ಪರಿಗಣನೆ ವಿಚಾರದಲ್ಲಿ ಸಂದರ್ಭಗಳನ್ನು ವಿವರಣೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಹೈಕೋರ್ಟ್ ತೀರ್ಪುಗಳ ಉಲ್ಲೇಖ, ಸುಪ್ರೀಂ ಕೋರ್ಟ್ ತೀರ್ಪುಗಳ ಉಲ್ಲೇಖ, ಮೊನ್ನೆ ಯೋಗೇಶ್ ಗೌಡ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಉಲ್ಲೇಖಿಸಿ ವಾದವನ್ನು ಮಾಡಲಾಗ್ತಾ ಇದೆ. ಮಾಫಿ ಸಾಕ್ಷಿ ಮೊದಲು ಹೇಳಿಕೆ ನೀಡಲಿ, ಬಳಿಕ ಪರಿಗಣಿಸಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಬಹುದು. CCH ಕೋರ್ಟ್ನಲ್ಲಿ ಪ್ರಸನ್ನ ಕುಮಾರ್ ಅವರ ವಾದ ಇದೆ. ಅವ್ರು ಫಸ್ಟು ಸ್ಟೇಟ್ಮೆಂಟ್ ಮಾಡಲಿ, ಅದಾದಮೇಲೆ ಅದನ್ನು ಪರಿಗಣಿಸಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಮಾಡೋಣ ಅನ್ನುವಂಥದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಪ್ರಸನ್ನ ಕುಮಾರ್ ಅವರ ವಾದ ಇದು. ಇವತ್ತು ಎಲ್ಲರೂ ಕೂಡ ರೆಗ್ಯುಲರ್ ವಿಚಾರಣೆ ಇದ್ದಂಥ ಸಂದರ್ಭದಲ್ಲಿ ಜೈಲಿನಲ್ಲಿರುವಂಥವರೆಲ್ಲ VC ಮುಖಾಂತರ ಹಾಜರಾಗಿದ್ದಾರೆ. ದರ್ಶನ್ ಕೂಡ ಈಗ ಆಲ್ರೆಡಿ ಹಾಜರಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ವಾದ ನಡೀತಾ ಇದೆ. SPP ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಮಾಫಿ ಸಾಕ್ಷಿಯ ಅರ್ಜಿಯನ್ನು ಪರಿಗಣಿಸ್ಬೋದು, ಈ ಬಗ್ಗೆ ಹೈಕೋರ್ಟ್ ತೀರ್ಪುಗಳ ಉಲ್ಲೇಖ ಮಾಡ್ತಾ ಅವರು ವಾದ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ಯಾವ ರೀತಿಯ ವಾದವನ್ನು ಮಾಡಲಾಗ್ತಾ ಇದೆ, ಯಾವೆಲ್ಲ ಪ್ರಕರಣಗಳನ್ನು ಉಲ್ಲೇಖ ಮಾಡ್ತಾ ವಾದವನ್ನು ಮಾಡಲಾಗ್ತಾ ಇದೆ ಮಾಫಿ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿ, ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತೇಳಿ 3 ಜನ ಆರೋಪಿಗಳು ಈಗ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಆರೋಪಿಗಳನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಪಿನಿಯನ್ ಅನ್ನ ಕೋರ್ಟ್ಗೆ ತಿಳಿಸುವಂತ ಕೆಲಸವನ್ನ SPP ಪ್ರಸನ್ನ ಕುಮಾರ್ ಅವರು ಮಾಡ್ತಿದ್ದಾರೆ. ಪ್ರಮುಖವಾಗಿ ಮಾಫಿ ಸಾಕ್ಷಿ ಯಾವ ಒಂದು ಸಂದರ್ಭದಲ್ಲಿ ಅರ್ಜಿ ಹಾಕಲಾಗುತ್ತೆ, ಅದನ್ನ ಯಾವ ರೀತಿ ಪರಿಗಣಿಸಲಾಗುತ್ತೆ, ಮತ್ತೆ ಕಾನೂನು ಏನು ಹೇಳುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ SPP ಪ್ರಸನ್ನ ಕುಮಾರ್ ಅವರು ಮಾಡ್ತಿದ್ದಾರೆ. ಜೊತೆಗೆ ಇತ್ತೀಚೆಗೆ ಆಗಿರುವಂತ ಒಂದಷ್ಟು ಪ್ರಕರಣಗಳನ್ನು ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ಅಂದ್ರೆ ಯಾವೆಲ್ಲ ಪ್ರಕರಣಗಳಲ್ಲಿ ಮಾಫಿ ಸಾಕ್ಷಿಯನ್ನ ಪರಿಗಣಿಸಲಾಗಿದೆ, ಮತ್ತೆ ಯಾವ ಸಂದರ್ಭದಲ್ಲಿ ಅರ್ಜಿ ಹಾಕಿದೆ ಅಂತೇಳಿ. ಇತ್ತೀಚೆಗೆ ಹೈಕೋರ್ಟ್ ಅಂದ್ರೆ ಇತ್ತೀಚೆಗೆ ಆಗಿದ್ದಂತ ಒಂದು ಪ್ರಕರಣ ಅಂದ್ರೆ ವಿನಯ್ ಕುಲಕರ್ಣಿ ಅವರ ಪ್ರಕರಣ ಏನಿದೆ ಅಂದ್ರೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅಲ್ಲಿರುವಂತ ಒಂದು ಓರ್ವ ಆರೋಪಿ ಬಸವರಾಜ್ ಮುತ್ತಿಗೆ ಎಂಬ ಆರೋಪಿ ಆ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಅರ್ಜಿ ಹಾಕಿದ್ದ. ಆ ಒಂದು ಅರ್ಜಿಯನ್ನು ಕೂಡ ಕೋರ್ಟ್ ಪರಿಗಣಿಸಿತ್ತು. ಜೊತೆಗೆ ಬೇರೆ ಬೇರೆ ಒಂದಷ್ಟು ಪ್ರಕರಣದ ಆರ್ಡರ್ಗಳನ್ನು ಕೂಡ ಹೇಳಿಕೆ ನೀಡುವಂತ ಕೆಲಸವನ್ನ ಪ್ರಸನ್ನ ಕುಮಾರ್ ಅವರು ಮಾಡ್ತಿದ್ದಾರೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದಂತ ಒಂದಷ್ಟು ಕೇಸುಗಳ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇವತ್ತು ಅಂದ್ರೆ ಇವರ 3 ಜನ ಆರೋಪಿಗಳೇನಿದ್ದಾರೆ ಅಂದ್ರೆ ಪ್ರದೋಷ್ ಆಗಿರ್ಬೋದು, ಮತ್ತೆ ವಿನಯ್ ಆಗಿರ್ಬೋದು, ಮತ್ತೆ ರವಿಶಂಕರ್, 3 ಜನರ ಒಂದು ಅರ್ಜಿಯನ್ನ ಒಪ್ಪಿಗೆ ನೀಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೊದಲು ಆರೋಪಿಗಳು ತಮ್ಮ ಮಾಫಿ ಸಾಕ್ಷಿ ಹೇಳಿಕೆಯನ್ನ ನೀಡಲಿ. ಅಂದ್ರೆ ಅವರ ಹೇಳಿಕೆಗಳನ್ನ ನೀಡಿ ಅದನ್ನ ಏನಾದ್ರೂ ಕನ್ವಿನ್ಸ್ ಆದ್ರೆ ನಾವು ಅವರನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಬೇಡ ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ ಅಂತೇಳಿ SPP ಪ್ರಸನ್ನ ಕುಮಾರ್ ಅವರು ನ್ಯಾಯಾಧೀಶಿಗೆ ಅಂದ್ರೆ ಕೋರ್ಟ್ಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಆರೋಪಿಗಳು ತಮ್ಮ ಹೇಳಿಕೆಯನ್ನ ನೀಡುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಆರೋಪಿಗಳು ಏನು ಅರ್ಜಿ ಹಾಕಿದ್ದಾರೆ, ನಾವು ಸತ್ಯವನ್ನ ಹೇಳ್ತೀವಿ, ಮತ್ತೆ ನಮ್ಮ ಪಾತ್ರ ಆಗಿರ್ಬೋದು, ನಮ್ಮ ಪಾತ್ರವನ್ನ ಮನ್ನಾ ಮಾಡಿ ಅಂದ್ರೆ ಕ್ಷಮಿಸಿ ನಮ್ಮನ್ನ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿ ಮಾಡಿ ಅಂತ ಹೇಳಿ ಅರ್ಜಿ ಹಾಕಿದ್ದಾರೆ. ಪ್ರದೋಷ್ ಮತ್ತೆ ರವಿಶಂಕರ್ ಮತ್ತೆ ವಿನಯ್ ಏನಿದ್ದಾರೆ, ಈ 3 ಜನ ಆರೋಪಿಗಳು ಏನು ಹೇಳಿಕೆ ನೀಡ್ತಾರೆ ಅಂದ್ರೆ ಮತ್ತೆ ಇದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಅವರ ಪಾತ್ರ ಎಷ್ಟಿದೆ, ಇವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳ ಅಂದ್ರೆ ಮುಖ್ಯವಾದಂತ ಆರೋಪಿಗಳಾಗ್ತಾರ ಅಥವಾ ಅವರ ಪಾತ್ರ ಎಷ್ಟಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಅವರು ಹೇಳಿಕೆ ನೀಡುವಂತ ಅಂದ್ರೆ ಮಾಫಿ ಸಾಕ್ಷಿಯನ್ನು ಹೇಳಿಕೆ ನೀಡ್ತಾರೆ. ಆ ಒಂದು ವಿಚಾರವನ್ನ ನೋಡಿ ನಾವು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೇವೆ, ನಮ್ಮ ಫೈನಲ್ ಒಪಿನಿಯನ್ ಅನ್ನ ನಾವು ನೀಡ್ತೇವೆ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ನ್ಯಾಯಾಲಯಕ್ಕೆ ತಿಳಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಮತ್ತೊಂದ್ ಕಡೆ ಎಲ್ಲರೂ ಕೂಡ ಅಂದ್ರೆ VC ಮೂಲಕ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳು, 7 ಜನ ಆರೋಪಿಗಳೇನಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಲ್ಲರೂ ಕೂಡ VC ಮೂಲಕ ಹಾಜರಾಗಿದ್ದಾರೆ. ಈ ಒಂದು ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಶಾಕ್ ನಲ್ಲಿ ಕೂತಿದ್ದಾರೆ, ಸೈಲೆಂಟ್ ಆಗಿ ಕೂತಿದ್ದಾರೆ. ಯಾಕಂದ್ರೆ ಜೊತೆಗಿದ್ದವರೇ ಈಗ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿ ಆಗ್ತೀವಿ ಅಂತೇಳಿ ಬಂದಿರೋ ಕಾರಣದಿಂದಾಗಿ ಅದರಲ್ಲೂ ಕೂಡ ಎಲ್ಲರೂ ಕೂಡ ಆಪ್ತಾರೆ, ಅವರೇ ಈಗ ಸಾಕ್ಷಿ ಆಗ್ತೀವಿ ಅಂತೇಳಿ ಅವರ ವಿರುದ್ಧ ಉಲ್ಟಾ ಹೊಡೆದಿರೋದ್ರಿಂದ ಸದ್ಯಕ್ಕೆ ದರ್ಶನ್ ಕೂಡ ಶಾಕ್ ಆಗಿ ಸೈಲೆಂಟ್ ಆಗಿ ಕೂತಿದ್ದಾರೆ. ಮತ್ತೊಂದ್ ಕಡೆ ವಿಚಾರಣೆ ಮುಂದುವರೆದಿದೆ. ಆರೋಪಿಗಳು ಅಂದ್ರೆ ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿರುವಂತ ಆರೋಪಿಗಳು ಸದ್ಯ ಹೇಳಿಕೆಯನ್ನು ನೀಡುತ್ತಾರೆ. ಅವರು ಏನ್ ಹೇಳಿಕೆ ನೀಡ್ತಾರೆ, ಮತ್ತೆ ಅವರ ಪಾತ್ರ ಈ ಒಂದು ಪ್ರಕರಣದಲ್ಲಿ ಎಷ್ಟಿದೆ, ಅವರ ಹೇಳಿಕೆ ಏನಾದ್ರೂ ಕನ್ವಿನ್ಸ್ ಆದ್ರೆ ಅಂದ್ರೆ SPP ಪ್ರಸನ್ನ ಕುಮಾರ್ ಅವರ ವಾದವನ್ನ ಅಂದ್ರೆ ಅವರ ಹೇಳಿಕೆಯನ್ನ ಪರಿಗಣಿಸಿ ತಮ್ಮ ಅಭಿಪ್ರಾಯವನ್ನ ಕೋರ್ಟ್ಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಾರೆ. ಅವರ ಹೇಳಿಕೆಯನ್ನ ಕನ್ವಿನ್ಸ್ ಆಗಿ ಇವರನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬಹುದು ಅಂತ ಹೇಳಿ ಪ್ರಾಸಿಕ್ಯೂಷನ್ ಏನಾದ್ರು ಒಪ್ಪಿದ್ರೆ ಅದರ ಆಧಾರದ ಮೇಲೆ ಕೂಡ ಕೋರ್ಟ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಪೃಥ್ವಿ, ಓಕೆ, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಇನ್ನ ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವಂತಿಲ್ಲ, ಈ ಬಗ್ಗೆ ಆರೋಪಿಗಳು ಆಕ್ಷೇಪಿಸಲಿಕ್ಕೆ ಅವಕಾಶ ಇಲ್ಲ.
ಮಾಫಿ ಸಾಕ್ಷಿ ಪರಿಗಣಿಸಿದ ವಿಧಾನ ಮಾತ್ರ ಪ್ರಶ್ನೆ ಮಾಡಬಹುದು ಅಂತ ಅದನ್ನು ಕೂಡ ವಾದವನ್ನ ಮಾಡಲಾಗ್ತಾ ಇದೆ. ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಮಾಫಿ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸುವಂತಿಲ್ಲ, ಬಗ್ಗೆ ಆರೋಪಿಗಳು ಆಕ್ಷೇಪಿಸಲಿಕ್ಕೆ ಅವಕಾಶ ಇಲ್ಲ. ಮಾಫಿ ಸಾಕ್ಷಿ ಪರಿಗಣಿಸಿದ ವಿಧಾನ ಮಾತ್ರ ಇಲ್ಲಿ ಪ್ರಶ್ನೆ ಮಾಡಬಹುದು. ಮಾಫಿ ಸಾಕ್ಷಿ ಹೇಳಿಕೆ ಆಧರಿಸಿ ಪ್ರಾಸಿಕ್ಯೂಷನ್ ಕ್ಷಮಾದಾನಕ್ಕೂ ಮೊದಲು ಹೇಳಿಕೆಯನ್ನ ದಾಖಲಿಸಬೇಕು. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಾಡ್ತಾ ಇರುವಂಥದ್ದು. ಮಾಫಿ ಸಾಕ್ಷ್ಯ ವಾದ ಕೇಳ್ತಾ ಇದ್ದಾರೆ ಆರೋಪಿಗಳು. ಚಿಂತೆಯಲ್ಲಿ ಕೂತಿರುವಂಥದ್ದು ದರ್ಶನ್, ಪವಿತ್ರ ಗೌಡ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರಂತೆ. ಪವಿತ್ರ ಗೌಡ ದರ್ಶನ್ ಏಕಾಂತದಲ್ಲಿ ಹಿಂದೆ ಕೂತು ವಾದವನ್ನ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾಫಿ ಸಾಕ್ಷಿಯ ವಿಚಾರ ಶಾಕಿಂಗ್ ಆಗಿರುವಂಥದ್ದು ದರ್ಶನ್ಗೆ. ಅದು ಮೂರ್ ಜನ ಮಾಫಿ ಸಾಕ್ಷಿಯನ್ನ ಹೇಳ್ತೀವಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಎಲ್ಲ ಪಡ್ಕೊಳ್ಳೋಣ. ಮಾದೇಶ್, ಇಲ್ಲಿ ನೋಡ್ತಾ ಇದೀವಿ ಮಾಫಿ ಸಾಕ್ಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಜಾಗ ಇಲ್ಲ, ಅದರ ವಿಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಪ್ರಶ್ನೆ ಮಾಡಬಹುದು ಅಂತ ಹೇಳಿರುವಂಥದ್ದು ಕೂಡ ಒಂದು ರೀತಿಯಾಗಿ ಶಾಕಿಂಗ್ ನ್ಯೂಸೇ ಅವರಿಗೆ. ಖಂಡಿತ ಪೃಥ್ವಿ, ಯಾಕಂದ್ರೆ ಈಗಾಗಲೇ ಆರೋಪಿಗಳು ದರ್ಶನ್ ವಿರುದ್ಧ ಉಲ್ಟಾ ಹೊಡೆದಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಹೀಗಾಗಿ ಅವರು ಮಾಫಿ ಸಾಕ್ಷಿಯಾಗಿ ಅರ್ಜಿ ಹಾಕಿರೋದ್ರಿಂದ ಇಲ್ಲಿ ದರ್ಶನ್ ಅಥವಾ ಬೇರೆ ಬೇರೆ ಆರೋಪಿಗಳೇನಾದ್ರೂ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಬಹುದಾ ವಿಚಾರವನ್ನ ಇಲ್ಲಿ ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಆಗಿರ್ಬೋದು ಮತ್ತೆ ಬೇರೆ ಆರೋಪಿಗಳ ಪರ ವಕೀಲರು ಅಂದ್ರೆ ಯಾರೆಲ್ಲ ಮಾಫಿ ಸಾಕ್ಷಿಯನ್ನ ಅರ್ಜಿ ಹಾಕಿಲ್ವಲ್ಲ, ಬೇರೆ ಆರೋಪಿಗಳು ತಮಗೆ ಇಲ್ಲಿ ವ್ಯತಿರಿಕ್ತವಾಗಿ ಮುಂದೆ ಕಂಟಕ ಎದುರಾಗಬಹುದು ಅಂತ ಹೇಳಿ ಅವರು ಈ ಒಂದು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಅವಕಾಶ ಇದೆಯಾ ಇಲ್ಲ ಅಂತ ಹೇಳಿ ನೋಡೋದಾದ್ರೆ ಒಂದಷ್ಟು ತೀರ್ಪುಗಳನ್ನ, ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಉಲ್ಲೇಖ ಮಾಡಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಒಂದಷ್ಟು ವಾದವನ್ನ ಮಾಡ್ತಿದ್ದಾರೆ. ಈ ಒಂದು ವಿಚಾರದಲ್ಲಿ ಅಂದ್ರೆ ಮಾಫಿ ಸಾಕ್ಷಿ ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ಬೇರೆ ಯಾರು ಕೂಡ ಇಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಬದಲಾಗಿ ಆರೋಪಿಗಳು ಅಂದ್ರೆ ಯಾರೆಲ್ಲ ಮಾಫಿ ಸಾಕ್ಷಿ ಅರ್ಜಿಯನ್ನ ಹಾಕಿದ್ದಾರೆ ಆ ಆರೋಪಿಗಳು ಹೇಳ್ತಿರುವಂತ ವಾದ ಅಂದ್ರೆ ತಮ್ಮ ಹೇಳಿಕೆಗಳನ್ನ ನೀಡುವಂತ ಸಂದರ್ಭದಲ್ಲಿ ಆ ಒಂದು ವಿಧಾನವನ್ನ ಇಲ್ಲಿ ಪ್ರಶ್ನೆ ಮಾಡಬಹುದು. ಬದಲಾಗಿ ಇಲ್ಲಿ ಯಾವುದೇ ರೀತಿಯಂತ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಅನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ವ್ಯತಿರಿಕ್ತವಾಗಿ ಅಂದ್ರೆ ದರ್ಶನ್, ಪವಿತ್ರ ಗೌಡ ಅವರ ವ್ಯತಿರಿಕ್ತವಾಗಿ ಎಲ್ಲವೂ ಕೂಡ ಕಂಡು ಬರ್ತಿದೆ. ಜೊತೆಗೆ ಆರೋಪಿಗಳು ಇಲ್ಲಿ ಏನ್ ಹೇಳಿಕೆ ನೀಡ್ತಾರೆ, 3 ಜನರು ಕೂಡ ಪ್ರದೋಷ್ ಮತ್ತೆ ವಿನಯ್ ಆಗಿರ್ಬೋದು ಮತ್ತೆ ರವಿಶಂಕರ್ 3 ಜನ ತಮ್ಮ ಒಪ್ಕೊಳ್ಳೋದ್ರ ಜೊತೆಗೆ ಮತ್ತೆ ಅವರ ಪಾತ್ರ ಎಷ್ಟಿದೆ ಅಂತ ಹೇಳೋದ್ರ ಜೊತೆಗೆ ಅಲ್ಲಿ ನಡೆದಂತ ಘಟನೆಗಳನ್ನ ಯಾವ ರೀತಿ ಹೇಳ್ತಾರೆ ಮತ್ತೆ ಅವರು ಹೇಳಿಕೆ ಏನೆಲ್ಲ ಹೇಳ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆರೋಪಿಗಳು ಈಗ ಹೇಳಿಕೆ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಅದನ್ನ ಎಸ್ಪಿಪಿ ಅವರು ಕನ್ವಿನ್ಸ್ ಆದ್ರೆ ಅಂದ್ರೆ ಈಗ ಅವ್ರು ಹೇಳಿದ್ದಾರೆ ಅಂದ್ರೆ ಆರೋಪಿಗಳು ಮೊದಲು ತಮ್ಮ ಮಾಫಿ ಸಾಕ್ಷಿಯನ್ನ ಹೇಳಿ ಅದನ್ನ ನೋಡಿ ನಾನು ಅವರನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕಾ ಅಥವಾ ಬೇಡ ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ ಅಂತೇಳಿ ಈಗ ತಮ್ಮ ಅಭಿಪ್ರಾಯವನ್ನ ಕೋರ್ಟ್ಗೆ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ CRPC 307 ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಒಂದು ಪ್ರಕರಣ ಟ್ರಯಲ್ ನಡೀತಿದ್ದಂತ ಹಂತದಲ್ಲಿ ಆರೋಪಿಗಳು ತಾವೇನಾದ್ರೂ ತಮ್ಮ ತಪ್ಪನ್ನ ಅರಿವಾಗಿ ತಮ್ಮ ತಪ್ಪನ್ನ ಒಪ್ಕೊಂಡು ಆ ಒಂದು ಪ್ರಕರಣದಲ್ಲಿ ಸಾಕ್ಷಿ ಆಗೋಕೆ ಅವಕಾಶ ಇದೆ ಅಂತೇಳಿ ಆ ಒಂದು ಸೆಕ್ಷನ್ ಅಂದ್ರೆ CRPC 307 ಬಗ್ಗೆಯೂ ಕೂಡ ವಿವರಣೆ ನೀಡುವಂತ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಸದ್ಯಕ್ಕೆ ಆರೋಪಿಗಳು ಅಂದ್ರೆ ಯಾರೆಲ್ಲ ಮಾಫಿ ಸಾಕ್ಷಿ ಅರ್ಜಿ ಹಾಕಿದ್ದಾರೆ 3 ಜನ ಆರೋಪಿಗಳು, ಆ ಆರೋಪಿಗಳು ಹೇಳಿಕೆಯನ್ನ ನೀಡಬೇಕಾಗಿದೆ. ತಮ್ಮ ಮಾಫಿ ಸಾಕ್ಷಿ ಹೇಳಿಕೆ ಏನು ಅನ್ನೋದನ್ನ ಕೋರ್ಟ್ ಕೇಳಬೇಕಾಗುತ್ತೆ. ಜೊತೆಗೆ SPP ಅವರು ಕೂಡ ಅದನ್ನ ಕೇಳ್ತಾರೆ. ಅವರು ಕನ್ವಿನ್ಸ್ ಆಗಿ ಓಕೆ ಇವರು ಈ ಒಂದು ಪ್ರಕರಣದಲ್ಲಿ ಇವರ ಪಾತ್ರ ಅಷ್ಟೇನು ಪ್ರಮುಖ ಅನ್ಸೋದಿಲ್ಲ. ಜೊತೆಗೆ ಈ ಒಂದು 3 ಜನ ಆರೋಪಿಗಳು ಕೂಡ ಈ ಒಂದು ಪ್ರಕರಣದ ಒಂದು ಅಂದ್ರೆ ಈ ಒಂದು ಕೇಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಮ್ಮ ಜೊತೆ ಅಭಿಷೇಕ್ ಅಂಗಡಿ ಅವರು ವಕೀಲರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಅವಾಗ್ಲೇನು ಕೂಡ ಮಾತನಾಡ್ತಾ ಇದ್ವಿ ನಾವು ಇಲ್ಲಿ. ಅವಾಗ್ಲೇ ಪ್ರದೋಷ್ ಅರ್ಜಿ ಹಾಕಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ಈಗ ಮತ್ತಿಬ್ರು ಅರ್ಜಿಯನ್ನ ಹಾಕಿದ್ದಾರೆ. 3 ಅರ್ಜಿಗಳನ್ನ ಕನ್ಸಿಡರ್ ಮಾಡುವಂತ ಸಾಧ್ಯತೆ ಎಷ್ಟು ಮಟ್ಟಿಗೆ ಇರುತ್ತೆ, ಅಥವಾ ಇದರಲ್ಲಿ ಮೊದಲು ಯಾರು ಅರ್ಜಿ ಹಾಕಿರ್ತಾರೆ ಅವ್ರಿಗೆ ಮಾತ್ರ ಇಲ್ಲಿ ಪ್ರಿಯಾರಿಟಿ ಇರುತ್ತಾ? ಸರ್, 3 ಜನ ಅರ್ಜಿಗೂ ಅವಕಾಶ ಕೊಡ್ತಾರೆ. ಹೌವರ್ ಪ್ರದೋಷ್ ಅವರದು ಅರ್ಜಿ ಫಸ್ಟ್ ಹಾಕಿರೋದ್ರಿಂದ ಪ್ರಾಸಿಕ್ಯೂಷನ್ ಗೆ ಒಂದು ಅವಕಾಶ ಕೊಡ್ತಾರೆ. ವೆದರ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆರ್ ನಾಟ್ ಅಂತ ಪ್ರಾಸಿಕ್ಯೂಷನ್ ಅವ್ರನ್ನ ಕೇಳಬೇಕಾಗುತ್ತೆ. If only prosecution is ready to accept it or reject it, then only court can consider and pass orders. ಈ ಪ್ರಾಸಿಕ್ಯೂಷನ್ ಅವ್ರು ಆಯ್ತು ಸರಿ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅವ್ರನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು ಕೋರ್ಟ್ ಅವ್ರು ಹಾಕಿರೋ ಅಪ್ಲಿಕೇಶನ್ಸ್ ಅಂತ ಪರಿಗಣನೆಗೆ ತಗೊಂಡು ಇವ್ರ ಪ್ರಾಸಿಕ್ಯೂಷನ್ ಅವ್ರು ಏನ್ ಹೇಳ್ತಾರೆ ಆ ವರ್ಷನ್ ಪರಿಗಣನೆಗೆ ತಗೊಂಡು ಮೆರಿಟ್ಸ್ ಮೇಲೆ ಆರ್ಡರ್ ಮಾಡ್ತಾರೆ ಕೋರ್ಟ್. ಇವ್ರು ಅರ್ಜಿ ಹಾಕಿದಾರ ಮಾತ್ರಕ್ಕೆ ಅಲೋ ಮಾಡ್ಬೇಕಂತ ಏನು ಕಾನೂನಿಲ್ಲ. ಅವ್ರ ಅರ್ಜಿ ಹಾಕೋದು ಯಾವ ತರ ಅವ್ರ ರೈಟ್ಸ್ ಅದನ್ನ ಅಲೋ ಮಾಡೋದು ರಿಜೆಕ್ಟ್ ಮಾಡೋದು ಇಟ್ಸ್ ಡಿಸ್ಕ್ರಿಷನ್ ಆಫ್ ಕೋರ್ಟ್ ಎಂಡ್ ಆಫ್ ದ ಡೇ. ಅಂಡ್ ಆಲ್ಸೋ ಇಟ್ ಈಸ್ ಅಪ್ ಟು ಪ್ರಾಸಿಕ್ಯೂಷನ್ ವೆದರ್ ಟು ಅಕ್ಸೆಪ್ಟ್ ಇಟ್ ಆರ್ ನಾಟ್.
ಸೊ ಫಸ್ಟ್ ಇವ್ರ ಅರ್ಜಿ ಡಿಸೈಡ್ ಆಗುತ್ತೆ, ತದನಂತರದಲ್ಲಿ ಇನ್ನಿಬ್ರೇನು ಇವಾಗ ಫ್ರೆಶ್ ಆಗಿ ಅರ್ಜಿ ಹಾಕಿದಾರಲ್ಲ ಅವರಿಬ್ರು ಅರ್ಜಿ ಡಿಸೈಡ್ ಆಗೋಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅಂದ್ರೆ ಇವರು ಕೊಡುವಂತ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಂತರ ಪರಿಗಣಿಸಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ನಿರ್ಧಾರ ಆಗುತ್ತೆ. ಹೌದೌದು, ಇವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಈಗ ಅರ್ಜಿಯಲ್ಲಿ ಏನ್ ಕಂಟೆನ್ಷನ್ ತಗೊಂಡಿರ್ತಾರೆ, ಯಾಕೆ ನಾವು ಇವಾಗ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗಿ ಕನ್ವರ್ಟ್ ಆಗ್ಬೇಕಂತ ಇದೀವಿ ಅಕ್ಯೂಸ್ರಿಂದ, ಯಾಕೆ ನಾವು ಅಪ್ರೂವರ್ ಆಗ್ಬೇಕಂತ ಇದೀವಿ ಅಂತ ಅವ್ರ ಅಪ್ಲಿಕೇಶನ್ ಅಲ್ಲಿ ಡೀಟೇಲ್ ಆಗಿ ಹಾಕಿರ್ತಾರ ಅವ್ರ ವಕೀಲರು. ಆ ಅಪ್ಲಿಕೇಶನ್ ಅಲ್ಲಿ ಅವ್ರು ನರೇಟ್ ಮಾಡಿರೋಂತ ಕಂಟೆನ್ಷನ್ಸ್ ಏನೇನ್ ತಗೊಂಡಿದ್ದಾರೆ, ಏನೇನ್ ಕಂಟೆಂಟ್ಸ್ ಇರುತ್ತೆ ಅದನ್ನೆಲ್ಲ ಪರಿಗಣನೆಗೆ ತಗೊಂಡು ತದನಂತರವೇ ಕೋರ್ಟ್ ಆರ್ಡರ್ ಮಾಡ್ಲಿಕ್ಕೆ ಸಾಧ್ಯ. ಓನ್ಲಿ ಬಿಕಾಸ್ ಹಿ ಹ್ಯಾಸ್ ಫೈಲ್ಡ್ ಅಪ್ಲಿಕೇಶನ್ ಕೋರ್ಟ್ ಕಾಂಟ್ ಅಲೋ ಸಿಂಪ್ಲಿ. ಸರ್, ಈಗ ಇವ್ರು ಏನೇನ್ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುತ್ತೆ. ಈ ಪ್ರಕರಣದಲ್ಲಂತೂ ಯಾವ ಡಾಟ್ನು ಮಿಸ್ ಮಾಡಿಲ್ಲ ಪೊಲೀಸರು. ಆ ರೀತಿಯಾಗಿ ಪ್ರಕರಣದ ತನಿಖೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಎಲ್ಲ ಕನೆಕ್ಟೆಡ್ ಡಾಟ್ಸ್ ಇದೆ ಇದರಲ್ಲಿ. ಈಗಿದ್ದು ಕೂಡ ಇನ್ನೇನು ಉಳಿದಿರುತ್ತೆ, ಇವ್ರು ಸಾಕ್ಷಿ ಹೇಳೋದ್ರ ಮೇಲೆ ಇವ್ರಿಗೆ ಯಾವ ರೀತಿಯಾಗಿ ಇವರ ಸ್ಟೇಟ್ಮೆಂಟ್ ಅನ್ನ ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ ಅಂತ, ಅಕಸ್ಮಾತ್ ಇವ್ರ ಸ್ಟೇಟ್ಮೆಂಟ್ ಕನ್ಸಿಡರ್ ಮಾಡಿದ್ದೆ ಆದ್ರೆ. ಈಗ ಒಂದ್ ಕಡೆ ಏನಾಗುತ್ತೆ ಸರ್, ಎಷ್ಟೇ ಸ್ಟ್ರಿಕ್ಟ್ ಆಗಿ ಈಗ ಸ್ಟೇಟ್ ಪೊಲೀಸ್ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ರು ಅಥವಾ CBI ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರು, ದೇರ್ ಆರ್ ಚಾನ್ಸಸ್, ಅಂದ್ರೆ ಲೂಪೋಲ್ಸ್ ಇರುತ್ತೆ ಅಂತಲ್ಲ, ದೇರ್ ಆರ್ ಚಾನ್ಸಸ್ ಎಲ್ಲೋ ಒಂದ್ ಕಡೆ ಒಂದು ಚೈನ್ ಲಿಂಕ್ ಮಿಸ್ ಆಗಿರ್ಬೋದು. ಅದೇ ಈಗ ಇವ್ರು ಏನ್ ಅಕ್ಯೂಸ್ಡ್ ಆ ಕೃತ್ಯದಲ್ಲಿ ಇನ್ವಾಲ್ವ್ ಆಗಿರೋ ಅಂತ ವ್ಯಕ್ತಿನೇ ಕೋರ್ಟ್ ಮುಂದೆ ಬಂದು ಎಳೆ ಎಳೆಯಾಗಿ ಏನೇನಾಯ್ತು, ಹೆಂಗಾಯ್ತು, ಯಾರ್ಯಾರು ಮಾಡಿಸಿದ್ರು ಅಂತ ಬಿಚ್ಚಿಡುವಂತ ಸಂದರ್ಭದಲ್ಲಿ ಯಾಕೆ ಬೇಡ ಅಂತಾರೆ ಪ್ರಾಸಿಕ್ಯೂಷನ್ ಅವರು? ಸೊ ಏನೇ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರು ಈ ವ್ಯಕ್ತಿ ಆ ಕೃತ್ಯದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಈ ವಿಲ್ ಬಿ ದ ರೈಟ್ ಪರ್ಸನ್ ಟು ಎನಾಮರೇಟ್, ಅದನ್ನ ವಿವರವಾಗಿ ಕೋರ್ಟ್ ಮುಂದೆ ಹೇಳಕ್ಕೆ ಈ ವಿಲ್ ಬಿ ದ ರೈಟ್ ಪರ್ಸನ್ ಅಲ್ವಾ. he was also a part of that crime. ಆ ಕೃತ್ಯದಲ್ಲಿ ಅವ್ರದ್ದು ಭಾಗ ಇದೆ. ಸೊ ಅವ್ರು ಯಾವಾಗ ಎಲ್ಲಿ ಹೋದ್ವಿ, ಎಲ್ಲಿ ಬಂದ್ವಿ, ಏನ್ ಮಾಡಿದ್ವಿ ಎಲ್ಲ ಡೀಟೇಲ್ ಆಗಿ ಬಿಡಿಯಾಗಿ ಹೇಳೋಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಆ ಒಂದು ಅವ್ರ ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ, ಟೆಸ್ಟಿಮನಿ ಅಂತ ಕರಿತೀವಿ ಕಾರಣಾತ್ಮಕವಾಗಿ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನ್ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ ಆ ಮೆಟೀರಿಯಲ್ಸ್ ಅವ್ರು ಕೊಡೋ ಸ್ಟೇಟ್ಮೆಂಟ್ಸ್ ಎರಡು ಮ್ಯಾಚ್ ಆಗ್ಬೇಕು. ದೆನ್ ಓನ್ಲಿ ಇಟ್ ಕ್ಯಾನ್ ಬಿ ಕನ್ಸಿಡರ್. ಸರ್, ಮತ್ತೊಂದ್ ಕಡೆ ಇವರು ತಪ್ಪು ಮಾಡಿರುವಂತ ಹಿನ್ನೆಲೆಯಲ್ಲಿ ನಾನು ಎಲ್ಲಾ ಸತ್ಯವನ್ನು ಹೇಳ್ತೀನಿ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದ ತಕ್ಷಣ ಅದಾಗ್ಬಿಡುತ್ತಾ ಹಂಗೆ? ಈ ಪ್ರಕರಣದಲ್ಲಿ ಇವರ ಪಾತ್ರ ಏನಿರುತ್ತೆ ಅನ್ನುವಂತ ಆಧಾರದ ಮೇಲೆ ಶಿಕ್ಷೆ ಕಡಿಮೆ ಆಗ್ಬೋದಾ ಅಥವಾ ಇವ್ರಿಗೆ ಏನಾದ್ರೂ ಬಿಡುವಂತ ಚಾನ್ಸಸ್ ಇರುತ್ತಾ? ಬಿಡುವಂತ ಚಾನ್ಸಸ್ ಇರುತ್ತೆ ಸರ್, ಪ್ರೊವೈಡೆಡ್ ದಟ್ ಕೋರ್ಟ್ ಸತ್ಯಾಸತ್ಯತೆಗಳನ್ನ ಪರಾಮರ್ಶೆ ಮಾಡಿ ಮೆರಿಟ್ಸ್ ಮೇಲೆ ಕಾನೂನಾತ್ಮಕವಾಗಿ ಕೇಸನ್ನ ಕನ್ಸಿಡರ್ ಮಾಡಿ ಅವನು ಅಪ್ರೂವರ್ ಆಗಿರೋದು ಜೆನ್ಯೂನ್ ಅನ್ಸಿ ಏನೇನಾಗಿದೆ ಎಲ್ಲಾ ಇನ್ಸಿಡೆಂಟ್ಸ್ ಡೀಟೇಲ್ ಆಗಿ ಎಳೆ ಕೋರ್ಟ್ ಮುಂದೆ ಬಿಚ್ಚಿಟ್ಟು ಅದಕ್ಕೆ ಮೆಟೀರಿಯಲ್ ಡಾಕ್ಯುಮೆಂಟ್ಸ್ ಸಪೋರ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವ್ರನ್ನ ಈ ಕೇಸಿಂದ ಮುಕ್ತಗೊಳಿಸುವಂತ ಸಾಧ್ಯತೆ ಇದೆ ಅಪ್ರೂವರ್ನ. ಓಕೆ ಸರ್, ಇದು ಕೋರ್ಟ್ ಅಲ್ಲಿ ಈಗ ವಿಚಾರಣೆ ಆರಂಭ ಆಗಿರುವಂತ ಟೈಮ್ ನಲ್ಲಿ ಈಗ ಸುಪ್ರೀಂ ಕೋರ್ಟ್ ಬೇರೆ 1 ವರ್ಷದ ಒಳಗಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ಪೂರ್ಣ ಮಾಡಬೇಕು ಅಂತ ಹೇಳಿರುವಂತ ಟೈಮ್ ನಲ್ಲಿ ಈ ರೀತಿಯ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳುವಂತದ್ದು ಹೇಗ್ ನೋಡ್ಬೋದು ಇದನ್ನ ಕೋರ್ಟ್ ನಲ್ಲಿ? ನೀವ್ ಹೇಳ್ತಾ ಇರೋದು ಕರೆಕ್ಟ್. ಸುಪ್ರೀಂ ಕೋರ್ಟ್ ಅಲ್ಲಿ ಡೈರೆಕ್ಷನ್ ಇದೆ ವಿತಿನ್ 1 year ಅಟ್ ಅರ್ಲಿಯಸ್ಟ್ ಕನ್ಕ್ಲೂಡ್ ಮಾಡಬೇಕು ಅಂತ. ಬಟ್ ನೋ ಪ್ರಾಬ್ಲಮ್, ಪ್ರಾಸಿಕ್ಯೂಷನ್ ಅವರು ಅಗೇನ್ ದೇ ಕ್ಯಾನ್ ಗೋ ಬಿಫೋರ್ ಸುಪ್ರೀಂ ಕೋರ್ಟ್. ನೋಡಿ ಸ್ವಾಮಿ, ಈ ತರ ಚೇಂಜ್ ಆಫ್ ಸರ್ಕಮ್ಸ್ಟಾನ್ಸಸ್ ಇದೆ. ಒನ್ ಆಫ್ ದ ಅಕ್ಯೂಸ್ಡ್ ಹೂ ವಾಸ್ ಇನ್ವಾಲ್ವ್ಡ್ ಇನ್ ದಿಸ್ ಕ್ರೈಮ್ ಅರ್ಜಿ ಹಾಕಿದ್ದಾರೆ, ನಾನು ಅಪ್ರೂವರ್ ಕನ್ವರ್ಟ್ ಆಗಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗ್ತೀನಿ ಅಂತ. ಈ ತರ ಸಿಚುಯೇಷನ್ ಅಲ್ಲಿ ನಾವು 1 ವರ್ಷದೊಳಗೆ ಟ್ರಯಲ್ ನ ಕನ್ಕ್ಲೂಡ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ರಿಲ್ಯಾಕ್ಸೇಷನ್ ಕೇಳ್ಬೋದು ಸುಪ್ರೀಂ ಕೋರ್ಟ್ ಮುಂದೆ. ಸುಪ್ರೀಂ ಕೋರ್ಟ್ ಅದನ್ನ ಕನ್ಸಿಡರ್ ಮಾಡಿ ಕಾನೂನಾತ್ಮಕವಾಗಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿ ಟೈಮ್ ನ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆನೂ ಇದೆ. ಓಕೆ, ಸೊ ಈ 3 ಜನಕ್ಕೂ ಅದೇ ರೀತಿಯಾದಂತ ಅವಕಾಶ ಕೊಡ್ಬೋದು ಬೇಕಾದ್ರೆ? ಹಾಗಾದ್ರೆ ಹೌದು, ಕೊಡ್ಬೋದು. ಈ ಏನ್ 1 year ಗೈಡ್ ಲೈನ್ಸ್ ಇಟ್ಟಿದಾರಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು. ಇಟ್ಸ್ ಎಂಡ್ ಆಫ್ ದ ಡೇ, ಇಟ್ಸ್ ಡಿಸ್ಕಷನ್ ಆಫ್ ಸುಪ್ರೀಂ ಕೋರ್ಟ್ ಟು ಎಕ್ಸ್ಟೆಂಡ್ ಆರ್ ನಾಟ್. ಇವರು ಪ್ರಾಸಿಕ್ಯೂಷನ್ ಅವರು ಸಕ್ಸಸ್ಫುಲ್ ಆದ್ರೆ ನಮಗೆ ಹೆಚ್ಚಿನ ಕಾಲಾವಕಾಶ ಬೇಕು. ಈಗ 3 ಜನ ಅಪ್ರೂವರ್ ಆಗಿದ್ದಾರೆ, ಅವರು ನಾವು ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗಿ ಟ್ರೀಟ್ ಮಾಡ್ತಾ ಇದೀವಿ, ಸೊ ಅದಕ್ಕೋಸ್ಕರ ನಮಗೆ ಹೆಚ್ಚಿನ ಕಾಲಾವಕಾಶ ಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಿರೋಂತ ರೀಸನ್ ಜೆನ್ಯೂನ್ ಆಗಿ ಇದೆ ಅಂತ ಸುಪ್ರೀಂ ಕೋರ್ಟಿಗೆ ಅನ್ಸಿದ್ರೆ ಸುಪ್ರೀಂ ಕೋರ್ಟ್ ಮೈಟ್ ಇಂಟರ್ಫಿಯರ್ ಅಂಡ್ ಎಕ್ಸ್ಟೆಂಡ್ ದ ಟೈಮ್. ಸರ್, ಈಗ ಅದಕ್ಕೇನಾದ್ರೂ ಟೈಮ್ ಬಾಂಡ್ ಅನ್ನುವಂಥದ್ದು ಇದೆಯಾ? ಇಷ್ಟು ವರ್ಷದ ಒಳಗಡೆ ಅಥವಾ ಇಷ್ಟು ತಿಂಗಳ ಒಳಗಡೆ ಇವ್ರು ಬೇಕಿದ್ರೆ ಮಾಫಿ ಸಾಕ್ಷಿಯಾಗಿ ಒಪ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ, ಅಥವಾ ಅದಕ್ಕೆ ಯಾವುದೇ ಟೈಮ್ ಲಿಮಿಟ್ಸ್ ಅನ್ನುವಂಥದ್ದಿಲ್ವಾ? ಯೂಶಲಿ ಟೈಮ್ ಲಿಮಿಟ್ಸ್ ಅಂತ ಸ್ಪೆಸಿಫೈಡ್ ಆಗಿಲ್ಲ, ಬಟ್
ಬಿಫೋರ್ ಎವಿಡೆನ್ಸ್ ಕೊಟ್ರೆ ಒಳ್ಳೇದದು. ಆಫ್ಟರ್ ಎವಿಡೆನ್ಸ್ ಏನಾಗುತ್ತೆ ಅಂದ್ರೆ, ಈಗ ಅಕ್ಯೂಸ್ ನಂಬರ್ 4 ಪ್ರತ್ಯೂಷ್ ಅವ್ರು ಏನೋ ಒಂದು ಎವಿಡೆನ್ಸ್ ಅಲ್ಲಿ ಹೇಳಿರ್ತಾರೆ, ಈಗ ಅದನ್ನ ಕಾಂಟ್ರಾಡಿಕ್ಟರಿ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರಿಗೆ ಅಪ್ರೂವರ್ ಆದ್ರೆ, ಸೊ ಅದ್ರ ರಿಲಯಬಿಲಿಟಿ ವ್ಯಾಲ್ಯೂ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಈ ಪ್ರಕರಣ ಆಗಿ ಹತ್ತತ್ರ 2 ವರ್ಷ 4 ತಿಂಗಳ ಮೇಲೆ ಆಗೋಯ್ತು ಈಗ. ಹೌದು ಹೌದು, ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ಟ್ರಯಲ್ ಆಗಿದ್ರೆ ದಟ್ ವುಡ್ ಹ್ಯಾವ್ ಹೋಲ್ಡ್ ಅ ಗ್ರೇಟ್ ವಾಟರ್, ಅಂದ್ರೆ ಗ್ರೇಟ್ ವ್ಯಾಲ್ಯೂ. ಈಗ ಕಾನೂನಲ್ಲಿ ಸುಮಾರು ತರ ಸ್ಟೇಜಸ್ ಇದೆ ಸರ್. ಈಗ ಫಸ್ಟ್ ಕಂಪ್ಲೇಂಟ್ ಆಗುತ್ತೆ, FIR ಆಗುತ್ತೆ, ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ, ಕಾಗ್ನಿಯನ್ಸ್ ಅಂತಾರೆ, ಚಾರ್ಜಸ್ ಫ್ರೇಮ್ ಮಾಡ್ತಾರೆ, ತದನಂತರದಲ್ಲಿ ಟ್ರಯಲ್ ಕಮೆನ್ಸ್ ಆಗುತ್ತೆ. ಈ ಚಾರ್ಜಸ್ ಫ್ರೇಮ್ ಮಾಡೋ ಹಂತದಲ್ಲಿ ಏನಾದ್ರು ಇವರು ಅಪ್ರೂವರ್ ಆಗಿ ಇದಾಗ್ತೀನಿ ಅಂತ ಕೋರ್ಟ್ ಮುಂದೆ ಅಪ್ಲಿಕೇಶನ್ ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ಅವಾಗ ಇನ್ನೂ ಹೆಚ್ಚಿನ ಮಟ್ಟದ ಒಂದು ತೂಕ ಇರೋದು ಅಪ್ಲಿಕೇಶನ್. ಬಟ್ ಇಟ್ ಡಸಂಟ್ ಬಾರ್ ದೆಮ್ ಫ್ರಮ್ ಫೈಲಿಂಗ್ ಅಪ್ಲಿಕೇಶನ್. ಓಕೆ, ಈಗ ಅವನು ಅಪ್ರೂವರ್ ಆದಂತ ಸಂದರ್ಭದಲ್ಲಿ ಸರ್, ಇದು ಮತ್ತೆ ಪೊಲೀಸರು ಏನಾದ್ರು ಇನ್ವೆಸ್ಟಿಗೇಟ್ ಅನ್ನುವಂಥದ್ದನ್ನ ಮಾಡ್ತಾರಾ, ಅಥವಾ ಇದು ಓನ್ಲಿ ಇನ್ ಬಿಟ್ವೀನ್ ಕೋರ್ಟ್ ಮ್ಯಾಟ್ರ್ ಒಳಗಡೆನೆ ಇರುತ್ತಾ? ಇಲ್ಲ, ಕೋರ್ಟ್ ಇವ್ರಿನ ನಡುವೆ ಇರುತ್ತೆ. ಯಾಕಂದ್ರೆ ಆಲ್ರೆಡಿ ಚಾರ್ಜ್ ಶೀಟ್ ಫೈಲ್ ಆಗಿರೋದ್ರಿಂದ. ಹೌದು. ಅಂಡ್ ಪ್ರಾಸಿಕ್ಯೂಷನ್ ಅವರು ಅರ್ಜಿನೂ ಹಾಕ್ಬೋದು, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅವಕಾಶ ಕೊಡಿ ಅಂತ. ಸೊ ಯಾವ್ದಾದ್ರು ಒಂದು ಡಾಟ್ಸ್ ಮಿಸ್ ಆಗಿರುತ್ತೆ, ಅಲ್ಲೆಲ್ಲೋ ತನಿಖೆ ಒಂದು ಕೊಡ್ತಾನೆ. ಹೌದು ಹೌದು ಹೌದು, ಅವ್ನ್ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ನೆಸಸರಿ ಇದೆ ಅಂತ ಹೇಳಿ ಒಂದು ಅರ್ಜಿ ಹಾಕ್ಬೋದು ಕೋರ್ಟ್ಗೆ. ಅದನ್ನ ಕೋರ್ಟ್ ಪರಿಗಣನೆಗೆ ತಗೊಂಡು ಕೋರ್ಟ್ ಟೆಸ್ಟ್ ಪಾಸ್ ಅಪ್ರೋಪ್ರಿಯೇಟ್ ಆಗುತ್ತೆ. ಈ ಪ್ರಕರಣದಲ್ಲಿ 17 ಜನ ಆರೋಪಿಗಳದ್ದು ಕೂಡ ಸಪರೇಟ್ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಸರ್. ಈಗ ಈ 3 ಜನದ್ದು, ಈಗ ನಾನು ಎಲ್ಲವನ್ನು ಸತ್ಯ ಹೇಳ್ತೀನಿ ಸರ್ ಕ್ಷಮೆ ಕೊಡಿ ಅಂತ ಕೇಳಿರುವಂತದ್ದು ಪ್ರದೋಷು, ಇನ್ನು ಉಳಿದವರ ಅರ್ಜಿನೂ ಕೂಡ ಹಂಗೆ ಇದೆ. ಈ 3 ಜನದ್ದು ಕೂಡ ಸಪರೇಟ್ ಸ್ಟೇಟ್ಮೆಂಟ್ ತಗೊಂಡಂತ ಸಂದರ್ಭದಲ್ಲಿ ಆ 3 ಕೂಡ ಡಿಫ್ರೆಂಟ್ ಆಗಿದ್ರೆ ಏನಾಗುತ್ತೆ ಅವಾಗ? ಅದು ರಿಲಯಬಿಲಿಟಿ ಕಡಿಮೆ ಆಗ್ಬಿಡುತ್ತೆ, ತೂಕ ಇರೋದಿಲ್ಲ. ಈಗ 3 ಜನದ ವರ್ಷನ್ ಒಂದೇ ತರ ಇದ್ರೆ ಇಟ್ ವಿಲ್ ಆಲ್ಸೋ ಡಿಫರೆಂಟ್ ವ್ಯಾಲ್ಯೂ. ಈಗ ಒಬ್ರು, ಈಗ ಸುಮಾರು ಕೆಲವೊಂದು ಕೇಸಲ್ಲಿ ಏನಾಗಿದೆ, ಈಗ ಅಪ್ರೂವರ್ ಆಗ್ತೀವಂತ ಈ ತರ ಅರ್ಜಿ ಹಾಕಿ ಬೇಲ್ ಮೇಲೆ ಎನ್ಲಾರ್ಜ್ ಆಗಿ ದೇ ವೋಂಟ್ ಸಪೋರ್ಟ್ ದ ಕೇಸ್ ಆಫ್ ಪ್ರಾಸಿಕ್ಯೂಷನ್ ಎಂಡ್ ಆಫ್ ದ ಡೇ. ಅಂದ್ರೆ ಕರೆಕ್ಟ್ ಆಗಿ ಸಾಕ್ಷಿ ನುಡಿಯಲ್ಲ, ಹ್ಯಾಂಡ್ ಇನ್ ಗ್ಲೋ ಆಗಿ ಮತ್ತೆ ಅಗೇನ್ ಅಕ್ಯೂಸ್ಡ್ಗೆ ಸಪೋರ್ಟ್ ಮಾಡೋ ತರ ಸ್ಟೇಟ್ಮೆಂಟ್ ಕೊಡೋದು, ಆ ತರ ಸುಮಾರು ಇನ್ಸಿಡೆಂಟ್ಸ್ ಆಗಿದೆ. ಅಂತ ಟೈಮಲ್ಲಿ ಏನಾಗುತ್ತೆ, ದೋ ಇವ್ರನ್ನ ಅಪ್ರೂವರ್ ಆಗಿ ಕನ್ಸಿಡರ್ ಮಾಡಿ ಬೇಲ್ ಮೇಲೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಸಹ ಆ ತರ ಅವ್ರದ್ದು ಒಂದು ಏನು ವೈಚಿಕ್ಯತೆ ಕೋರ್ಟ್ ಗಮನಕ್ಕೆ ಬಂದ್ರೆ ಇವ್ರು ಇಂಡೈರೆಕ್ಟ್ ಅಕ್ಯೂಸ್ಗೆ ಸಪೋರ್ಟ್ ಮಾಡ್ತಾರಂತ ಆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋ ಅವಕಾಶ ಕೋರ್ಟಿಗೆ ಕೊನೆಯವರೆಗೂ ಇದೆ. ಅವ್ರನ್ನ ಅಪ್ರೂವರ್ ಆಗಿ ಹಾಕಿರೋಂಥ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ಕೋರ್ಟ್ ಕ್ಯಾನ್ ಅಗೇನ್ ಕನ್ಸಿಡರ್ ದಮ್ ಆಸ್ ಅಕ್ಯೂಸ್ಡ್. ದೋ ಈಗ ಅವ್ರು ಅಪ್ರೂವರ್ ಆಗಿದ್ರು ಆಗಿ ಅವ್ರು ಏನಾದ್ರು ಅಕ್ಯೂಸ್ಡ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೋರ್ಟ್ ಪರಿಗಣನೆಗೆ ತಂದ್ರೆ, ಕೋರ್ಟ್ ಗಮನಕ್ಕೆ ಬಂದ್ರೆ ಅವ್ರನ್ನ ಅಪ್ರೂವರ್ ಇಂದ ರಿಮೂವ್ ಮಾಡಿ ಅಗೇನ್ ಕೋರ್ಟ್ ಕ್ಯಾನ್ ಕನ್ಸಿಡರ್ ದಮ್ ಆಸ್ ಅಕ್ಯೂಸ್ಡ್ ಅಂಡ್ ಪರ್ಜುರಿ ಅಂತ ಹೊಸ ಒಂದು ಸೆಕ್ಷನ್ ಹಾಕ್ಬೋದು ಅವ್ರ ಮೇಲೆ. ಸೊ ಇಲ್ಲಿ ಇವರು ಕೂಡ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೆ ಇನ್ನಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಚಾನ್ಸು ಇರುತ್ತೆ. ಖಂಡಿತ ಈಗ ಏನ್ ಸೆಕ್ಷನ್ ಫೇಸ್ ಮಾಡ್ತಾ ಇದಾರಲ್ಲ ಅವರು, ಅದ್ರ ಮೇಲೆ ಅಡಿಷನಲ್ ಸೆಕ್ಷನ್ ಬೀಳುತ್ತೆ ಅವ್ರ ಮೇಲೆ ಪರ್ಜುರಿ. ಓಕೆ. ಸೊ ಅದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟಿರ್ತಾರೆ ಅಂತ ಕಾಣಿಸುತ್ತೆ ಅಲ್ವಾ ಸರ್? ಈಗ ಸ್ಟೇಟ್ಮೆಂಟ್ ಪಡ್ಕೊಳ್ಳೋದಕ್ಕೂ ಮುಂಚೆ ಅವ್ರು ಹಾಕೊಂಡಾಗ, ಈ ಅರ್ಜಿಗಳನ್ನ ಹಾಕೊಂಡಾಗ, ನೋಡಿ ಈ ತರ ವಿಚಾರಣೆ ಆಗುತ್ತೆ, ಅಕಸ್ಮಾತ್ ಹೆಚ್ಚು ಕಮ್ಮಿಯಾಗಿ ಮತ್ತೆ ಸುಳ್ಳೇನಾದ್ರೂ ಹೇಳಿದ್ರೆ ನೀವು ಕೂಡ ಇನ್ನಷ್ಟು ಪನಿಷ್ಮೆಂಟ್ ಅನ್ನ ಅನುಭವಿಸ್ಬೇಕಾಗತ್ತೆ ಅಂತ. ಹೌದು, ಅದೆಲ್ಲ ಅವ್ರ ಗಮನಕ್ಕೆ ತಂದಿರ್ತಾರೆ. ಸೊ ಅದೆಲ್ಲದಕ್ಕೂ ವೆಲ್ ಎಸ್ಟಾಬ್ಲಿಷ್ಡ್ ಲಾ ಅದು. ಸೊ ಎಲ್ಲದನ್ನು ಒಪ್ಕೊಂಡಾದ ಬಳಿಕನೇ ಇವ್ರ ಸ್ಟೇಟ್ಮೆಂಟ್ ಮಾಡಿಸೋದು. ಹೌದು. ಸೊ ಇವ್ರು ಕೊಡುವಂತ ಸ್ಟೇಟ್ಮೆಂಟ್ ಇದುವರೆಗೂ ಆಗಿರೋ ಚಾರ್ಜ್ ಶೀಟ್ ಅಂದ್ರೆ ಉಲ್ಲೇಖ ಆಗಿರುವಂತ ವಿಚಾರಗಳಿಗೂ ಕೂಡ ಮ್ಯಾಚ್ ಆಗ್ಬೇಕಲ್ವಾ ಸರ್? ಟೆಕ್ನಿಕಲ್ ಆಗ್ಲಿ, FSL ಮ್ಯಾಟರ್ಗಳೇ ಆಗ್ಲಿ, ಅಥವಾ ಇವ್ರು ಇದುವರೆಗೂ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿರುವಂತದ್ದಾಗ್ಲಿ. ಅದನ್ನೇ ನಾನು ಹೇಳಿರೋದು, ಮೆಟೀರಿಯಲ್ಸ್ ಕಲೆಕ್ಟೆಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಅಂಡ್ ಅದರ್ ಕೊರಾಬರೇಟಿವ್ ಎವಿಡೆನ್ಸ್ ಜೊತೆಗೆ ಇವ್ರು ಕೊಡುವಂತ ಒಂದು ಹೇಳಿಕೆ ಟೆಸ್ಟಿಮನಿ ಮ್ಯಾಚ್ ಆಗ್ಬೇಕು. ಅವಾಗ್ಲೇ ಅದಕ್ಕೊಂದು ಒಳ್ಳೆ ದೃಢವಾದ ಬೆಲೆ ಇರುತ್ತೆ, ಅದು ಕೋರ್ಟ್ ರಿಲೇ ಆಗಕ್ಕೆ ಸಾಧ್ಯ. ಸರ್, ನಂಗೆ ಒಂದು ಡೌಟ್ ಇರೋದೀಗ, ಯಾರೋ ಒಬ್ಬ ಆರೋಪಿ, ಈ 17 ಜನದಲ್ಲಿ ಒಬ್ಬ ಆರೋಪಿ ಒಂದು ಮಾಫಿ ಸಾಕ್ಷಿ ಆಗಿರೋಕೆ ಒಪ್ಕೊಂಡಿರೋನು ಕೂಡ ಸೇವ್ ಆಗೋದಕ್ಕೆ, ಮತ್ತೆ ಇನ್ನೊಬ್ಬನ ಹೆಸರನ್ನ ಸರಿಯಾಗಿ ಉಲ್ಲೇಖ ಮಾಡ್ದಲೆ ಅವಂದೇನು ದೊಡ್ಡ ತಪ್ಪಿಲ್ಲ, ಉಳ್ದಂತವ್ರು ಎಲ್ರದ್ದು ತಪ್ಪಿದೆ ಅಂತ ಏನಾದ್ರೂ ಹೇಳಿಸುವಂತ ಪ್ರಯತ್ನ ಏನಾದ್ರೂ ಮಾಡಿ ಆ ರೀತಿಯಾಗಿ ಏನಾದ್ರೂ ಆಗ್ಬೋದಾ? ಅದೇ ಆ ರೀತಿಯಾಗಿ ಏನಾದ್ರು ಪ್ರಯತ್ನ ಮಾಡ್ತಾ ಇದಾರೆ ಅಂತ ಕೋರ್ಟ್ ಗಮನಕ್ಕೆ ಕಂಡು ಬಂದಲ್ಲೇ, ಆ ಕಂಡು ಬಂದ್ರೆ ಇಟ್ಸ್ ಓಪನ್ ಅಂಡ್ ಸೆಡ್ ದಟ್ ಹಿ ಇಸ್ ನಾಟ್ ಸಪೋರ್ಟಿಂಗ್ ದ ಕೇಸ್ ಆಫ್ ಪ್ರಾಸಿಕ್ಯೂಷನ್ ಅವ್ರ ಕೇಸ್ ನ ಸಪೋರ್ಟ್ ಮಾಡ್ತಿಲ್ಲ ಅವರು. ಸೊ ಇಂಡೈರೆಕ್ಟ್ಲಿ ಸಪೋರ್ಟಿಂಗ್ ಅಕ್ಯೂಸ್ಡ್ ಅನ್ನೋ ತರ ಪರಿಗಣನೆಗೆ ತಗೊಂಡು, ಸೊ ಲೀಡಿಂಗ್ ಫಾಲ್ಸ್ ಎವಿಡೆನ್ಸ್ ಅನ್ನೋ ತರ ಹಿ ವಿಲ್ ಬಿ ಚಾರ್ಜ್ಡ್ ಅಂಡರ್ ಪರ್ಜುರಿ.
ಯಾಕೆಂದ್ರೆ ಕೆಲವರು ಹೊರಗಡೆ ಇದ್ದಾರೆ, ಪ್ರದೋಷ್ ಮಾತ್ರ ದರ್ಶನ್ ಅವ್ರ ಜೊತೆನೆ ಇರುವಂತದ್ದು. ಅವ್ರ ಸೆಲ್ಲಲ್ಲೇ ಒಂದು 4-5 ಜನ ಇದ್ದಾರೆ ಅಂತ ಕಾಣಿಸುತ್ತೆ. ಅವ್ರ ಜೊತೆನೆ ಇದ್ಕೊಂಡು ಈಗ ನಾನು ಮಾಫಿ ಸಾಕ್ಷಿ ಹೇಳಲಿಕ್ಕೆ ಮುಂದಾಗ್ತೀನಿ ಅನ್ನುವಂಥದ್ದೇ ಬಂದ್ರೆ, ಒಂದು ಅವ್ರ ಪರವಾಗಿನೋ ಅಥವಾ ಅವರಲ್ಲಿ ಏನಾದ್ರೂ ವೈಮನಸ್ಸಾಗಿ ಇಲ್ಲ ಇವನು ತಗ್ಲಾಕ್ಲೇಬೇಕು ಅನ್ನುವಂತ ಕಾರಣನೋ ಈ ರೀತಿಯಾಗೂ ಪ್ರಶ್ನೆ ಬರ್ತಾವಲ್ಲ ಅದಕ್ಕೆ. ಹೌದು ಹೌದು ಸತ್ಯ, ಬಟ್ ಎಂಡ್ ಆಫ್ ದ ಡೇ ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ ಆಗುತ್ತೆ. ಬಟ್ ಕಾನೂನಾತ್ಮಕವಾಗಿ ಅವ್ರು ಏನಾದ್ರು ನಾನು ಅಪ್ರೂವರ್ ಆಗ್ತೀನಿ ಅಂತ ಬಂದು ಎಗೈನ್ ಅವ್ರು ಏನಾದ್ರು ಅಕ್ಯೂಸ್ಗೆ ಸಪೋರ್ಟ್ ಮಾಡಿದಂತ ಸಂದರ್ಭದಲ್ಲಿ ಕಠಿಣ ಕಾನೂನು ಕ್ರಮ ಅಂತೂ ತಗೊಂತಾರೆ ಕೋರ್ಟ್. ಸೊ ಇವರಲ್ಲಿ ಅಕಸ್ಮಾತ್ ಪ್ಲಸ್ ಆದ್ರೆ ಇವ್ರಿಗೆ ಅಡ್ವಾಂಟೇಜು, ಇಲ್ಲ ಅಂದ್ರೆ ಮತ್ತಷ್ಟು ದಿನಗಳ ಕಾಲ ಮತ್ತಷ್ಟು ವರ್ಷಗಳ ಕಾಲ ಇನ್ನೊಂದು ಸೆಕ್ಷನ್ ಹಾಕಿಸ್ಕೊಂಡು ಕೊಳಿಬೇಕಾಗತ್ತೆ. ಹೌದು ಹೌದು ಖಂಡಿತ ಖಂಡಿತ ಖಂಡಿತ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಗ್ರೇವ್ ಅಫೆನ್ಸ್ ಪರ್ಜುರಿ ಅನ್ನೋದು. ಕಾನೂನಿಗೆ ಕೋರ್ಟಿಗೆ ಮೋಸ ಮಾಡ್ದಂಗೆ ಅದು. ಈ ತರ ಪಾಸಿಟಿವ್ ಹೋಪ್ಸ್ ಹೇಗ್ ಬಂದಿರಬಹುದು ಅಂದ್ರೆ, ಕೆಲವೊಂದು ಪ್ರಕರಣಗಳು ಇತ್ತೀಚೆಗೆ ನಾನು ಆವಾಗ್ಲೇನು ಕೂಡ ಹೇಳ್ತಾ ಇದ್ದೆ, ವಿನಯ್ ಕುಲಕರ್ಣಿ ಪ್ರಕರಣ ಅಂದ್ರೆ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಫಿಯಾಗಿ ಬಂದಂತ ಬಸವರಾಜ್ ಮುತ್ತಿಗೆಗೆ ಅವರು ಯಾರ ಮೇಲೆಲ್ಲ ಸಾಕ್ಷಿ ಹೇಳಿದ್ರು, ಅದಾದ್ಮೇಲೆ ಕೋರ್ಟ್ ನಲ್ಲಿ ಏನಾಯ್ತು, ಇದೆಲ್ಲವೂ ಕೂಡ ಎಕ್ಸಾಂಪಲ್ ಇರುವಂತ ಹಿನ್ನೆಲೆಯಲ್ಲಿ ನಾವು ಹಿಂಗೆ ಎಸ್ಕೇಪ್ ಆಗ್ಬೋದು ಅನ್ನುವಂಥದ್ದು ಒಂದು ಹೋಪ್ಸ್ ಬಂದಿರುತ್ತೇನೋ. ಅಲ್ಲ, ಮೇಲ್ನೋಟಕ್ಕೆ ಬಂದಿರ್ಬೋದು, ಬಟ್ ಇನ್ ಡೀಪರ್ ಸೆನ್ಸ್ ಅದು ಜೆನ್ಯೂನ್ ಆಗಿದ್ರೆ ಓಕೆ, ಕಾನೂನಾತ್ಮಕವಾಗಿದ್ರೆ ಓಕೆ, ಬಟ್ ಏನೋ ಬೇರೆ ತರ ಇಂಟೆನ್ಷನ್ಸ್ ಇದ್ದು ಬಂದಿದ್ರೆ ಅದು ತಕ್ಕಂತೆ ಕೋರ್ಟ್ ಇಂದ ಪಾಠ ಅಂತೂ ಸಿಕ್ಕೇ ಸಿಗುತ್ತೆ. ಓಕೆ ಓಕೆ. ಅಂದ್ರೆ ಈ ಕೇಸಲ್ಲಿ ಹೇಳ್ತಿಲ್ಲ, ಇನ್ ಜನರಲ್ ಇಫ್ ದೇರ್ ಇಂಟೆನ್ಷನ್ ಆರ್ ಜೆನ್ಯೂನ್ ದಟ್ ಈಸ್ ವಿತಿನ್ ದ ಸ್ಕೋಪ್ ಆಫ್ ಲಾ, ದೆನ್ ಇಟ್ಸ್ ಫೈನ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಸರ್, ಇಷ್ಟೋ ತನಕ ಜಾಯ್ನ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಕ್ಕೆ. ಅಭಿಷೇಕ್ ಅವರು ಮಾತನಾಡ್ತಾ ಇದ್ರು, ಇಲ್ಲಿ ಇವರು ಕೂಡ ತಗ್ಲಾಕೊಂಡ್ಬಿಡ್ತಾರೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ. ದರ್ಶನ್ ಪರ ವಕೀಲ ವಾದವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ವಿಚಾರಣೆ ಮುಗಿದು ಮುಂದೂಡಿಕೆ ಆಗಿತ್ತು, ಇವತ್ತು ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಗೊತ್ತಾಗಿದೆ. ಒಂದ್ ಕಡೆ SPP ವಾದ ಮತ್ತೊಂದ್ ಕಡೆ ದರ್ಶನ್ ಪರ ವಕೀಲರು. ನಿನ್ನೆ ಕೋರ್ಟ್ ಅರ್ಜಿ ಸಲ್ಲಿಕೆ ಆಗಿದ್ದು ಗೊತ್ತಾಗಿಲ್ಲ ನಮಗೆ, ಇವತ್ತು SPP ಬಂದು ವಾದವನ್ನ ಮಂಡಿಸಿದ್ದಾರೆ. ದರ್ಶನ್ ಪರ ವಕೀಲರ ವಾದ ಇದು. ಪ್ರಸನ್ನ ಕುಮಾರ್ ಅವರ ವಾದ ಮುಕ್ತಾಯ ಆಯಿತು. ನಂತರ ದರ್ಶನ್ ಪರ ವಕೀಲ ಹಜ್ಮತ್ ಪಾಷಾ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಆರೋಪಿ ದರ್ಶನ್ ಪರ ವಕೀಲ ಹಜ್ಮತ್ ಪಾಷಾ, ನಿನ್ನೆ ವಿಚಾರಣೆ ಮುಗಿದು ಮುಂದೂಡಿಕೆ ಆಗಿತ್ತು, ಆದರೆ ಇವತ್ತು ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಆಗಿದೆ ಅಂತ ಹೇಳಲಾಗಿದೆ. ನಿನ್ನೆ ಕೋರ್ಟ್ ಅರ್ಜಿ ಸಲ್ಲಿಕೆ ಆಗಿದ್ದು ಗೊತ್ತಾಗಿಲ್ಲ, ಇವತ್ತು SPP ಬಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ನಿನ್ನೆ ಅರ್ಜಿ ಸಲ್ಲಿಕೆ ವಿಚಾರ ಗೊತ್ತಾಗದ ಹಿನ್ನೆಲೆಯಲ್ಲಿ ಹಜ್ಮತ್ ಪಾಷಾ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸನ್ನ ಕುಮಾರ್ ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ. ನಾನು ನಿನ್ನೆ ಕೋರ್ಟ್ಗೆ ಬಂದಿಲ್ಲ, ಪ್ರಾಸಿಕ್ಯೂಷನ್ ಮೇಲೆ ಆರೋಪ ಮಾಡಬಾರ್ದು, ಅರ್ಜಿ ಹಾಕಿರುವಂತ ಮಾಹಿತಿ ತಿಳಿದು ವಾದವನ್ನ ಮಾಡಿದ್ದೇನೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ಮಾದೇಶ, ಯಾವ ರೀತಿಯ ವಾದ ಪ್ರತಿವಾದ ನಡೀತಾ ಇದೆ? ದರ್ಶನ್ ಪರ ವಕೀಲರು ಕೂಡ ಈಗ ವಾದವನ್ನ ಮಾಡ್ತಾ ಇರುವಂತದ್ದು ನೋಡ್ತಾ ಇದ್ವಿ. ಪೃಥ್ವಿ, ಈಗ ದರ್ಶನ್ ಕೇಸ್ನಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ 3 ಜನ ಆರೋಪಿಗಳು ತಮ್ಮನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತೇಳಿ ಈಗಾಗಲೇ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಅರ್ಜಿಯ ವಿಚಾರಣೆ ಈಗ ನಡೀತಿದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಅವರನ್ನ ಅಂದ್ರೆ ಅವರ ಒಂದು ಅರ್ಜಿಯನ್ನ ಪರಿಗಣಿಸಬೇಕಾ ಬೇಡ ಅನ್ನುವಂತಹ ವಿಚಾರಣೆ ಸದ್ಯಕ್ಕೆ ನಡೀತಿದೆ. ಈಗಾಗಲೇ SPP ಅವರು ತಮ್ಮ ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗ ದರ್ಶನ್ ಪರ ವಕೀಲರಾದಂತಹ ಹಜ್ಮತ್ ಪಾಷಾ ಅವರು ವಾದವನ್ನ ಆರಂಭ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಆರೋಪಗಳನ್ನು ಮಾಡಲಾಗ್ತಿದೆ. ಜೊತೆಗೆ ಈ ಒಂದು ಅರ್ಜಿಯನ್ನ ಪರಿಗಣಿಸಬಾರ್ದು ಅಂತೇಳಿ 3 ಜನ ಆರೋಪಿಗಳೇನಿದ್ದಾರೆ ಅವರನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಅಂತೇಳಿ ಪರಿಗಣಿಸಬಾರ್ದು ಅನ್ನುವಂತ ರೀತಿಯಲ್ಲಿ ಅವರು ವಾದ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಆರೋಪಿ ಆಗಿದ್ರು ಕೂಡ ತಾನು ಪ್ರಶ್ನೆ ಅಂದ್ರೆ ತಾನು ತಪ್ಪು ಒಪ್ಕೊಳ್ತೀನಿ ಅಂದ ತಕ್ಷಣ ಕೋರ್ಟ್ ಪ್ರಾಸಿಕ್ಯೂಷನ್ ಒಪ್ಪಬಾರ್ದು. ಇದು ಪ್ರಾಸಿಕ್ಯೂಷನ್ ಪರವಾಗಿ ಇದ್ದಂತಿದೆ. ಪ್ರಾಸಿಕ್ಯೂಷನ್ ಪರವಾಗಿ ಇದ್ದಂತೆ ಇರುವಂತದ್ದನ್ನ ಪರಿಗಣಿಸಬಾರ್ದು, ಬದಲಾಗಿ ನ್ಯಾಯದ ಪರ ಇರಬೇಕು. ಹೀಗಾಗಿ ಇಲ್ಲಿ ಮಾಫಿ ಸಾಕ್ಷಿ ಹೇಳ್ತಿರುವಂತ ಆರೋಪಿಗಳ ಒಂದು ವಾದವನ್ನ ಅಥವಾ ಅರ್ಜಿಯನ್ನ ಅಕ್ಸೆಪ್ಟ್ ಮಾಡಬಾರ್ದು ಅನ್ನುವಂತ ರೀತಿಯಲ್ಲಿ ಈಗ ಹಜ್ಮತ್ ಪಾಷಾ ಅವರು ವಾದ ಮಂಡನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ವಾದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದಂತ SPP ಪ್ರಸನ್ನ ಕುಮಾರ್ ಅವರು ಈ ಒಂದು ಸಂದರ್ಭದಲ್ಲಿ ನೀವು ಆಕ್ಷೇಪಣೆ ಇಲ್ಲಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಅಂತೇಳಿ ಪ್ರತಿವಾದ ಮಂಡನೆ ಮಾಡುವಂತ ಕೆಲಸವನ್ನ SPP ಪ್ರಸನ್ನ ಕುಮಾರ್ ಅವರು ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಆರೋಪಿ ದರ್ಶನ್ ಪರ ವಕೀಲರಾದಂತಹ ಹಜ್ಮತ್ ಪಾಷಾ ಅವರು
ಪ್ರಾಸಿಕ್ಯೂಷನ್ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಅಂದ್ರೆ ನಿನ್ನೆ ವಿಚಾರಣೆ ಮುಂದೂಡಿಕೆ ಆಗಿತ್ತು, ಆದ್ರೆ ಇವತ್ತು ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಆಗಿದೆ ಅಂತ ಹೇಳಲಾಗ್ತದೆ. ನಿನ್ನೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಇವತ್ತು SPP ಬಂದು ವಾದ ಮಂಡನೆ ಮಾಡ್ತಿದ್ದಾರೆ. ನಿನ್ನೆ ಅರ್ಜಿ ಸಲ್ಲಿಕೆ ವಿಚಾರ ನಮ್ಗಿನ್ನೂ ಕೂಡ ಗೊತ್ತೇ ಆಗಿಲ್ಲ ಅಂತ ಹೇಳಿ ಒಂದಷ್ಟು ಆಕ್ಷೇಪಣೆ ವ್ಯಕ್ತಪಡಿಸುವಂತ ಕೆಲಸವನ್ನ ಅಹ್ಮದ್ ಪಾಷಾ ಅವರು ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ನೀವು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಪ್ರತಿವಾದ ಮಂಡನೆ ಮಾಡುವಂತ ಕೆಲಸವನ್ನ SPP ಪ್ರಸನ್ನ ಕುಮಾರ್ ಅವರು ಮಾಡ್ತಿದ್ದಾರೆ. ಜೊತೆಗೆ ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರ್ದು ಅನ್ನುವಂತ ವಿಚಾರವನ್ನ ಮತ್ತೆ ಉಲ್ಲೇಖ ಮಾಡುವಂತ ಕೆಲಸವನ್ನ ಅಹ್ಮದ್ ಪಾಷಾ ಅವರು ಮಾಡ್ತಾರೆ. ಅಂದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಆರೋಪಿಗಳು ಒಪ್ಪಿಕೊಂಡಂತೆ ಕಾಣ್ತಿದೆ, ಬದಲಾಗಿ ಇಲ್ಲಿ ನ್ಯಾಯದ ಪರವಾಗಿ ಒಪ್ಪಿಕೊಂಡಂತೆ ಕಾಣ್ತಿಲ್ಲ ಅನ್ನುವಂತ ವಾದವನ್ನ ಮತ್ತೆ ಉಲ್ಲೇಖ ಮಾಡುವಂತ ಕೆಲಸವನ್ನ ಆರೋಪಿ ದರ್ಶನ್ ಪರ ವಕೀಲರಾದಂತಹ ಅಹ್ಮದ್ ಪಾಷಾ ಅವರು ಮಾಡ್ತಿದ್ದಾರೆ. ಅವರ ವಾದಕ್ಕೆ ಇಲ್ಲಿ ಆಕ್ಷೇಪಣೆ ವ್ಯಕ್ತಪಡಿಸುವಂತ ಕೆಲಸವನ್ನ SPP ಪ್ರಸನ್ನ ಕುಮಾರ್ ಅವರು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಯಾಕೆ ಆರೋಪಿಗಳ ಒಂದು ಮಾಫಿ ಸಾಕ್ಷಿಯನ್ನ ಒಪ್ಪಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಎಕ್ಸಾಂಪಲ್ ಗಳನ್ನ ಕೊಡ್ತಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ನ ಕೆಲ ತೀರ್ಪುಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಯಾವ್ಯಾವ ಪ್ರಕರಣದಲ್ಲಿ ಒಂದು ಪ್ರಕರಣದ ಆರೋಪಿಗಳನ್ನ ಮಾಫಿ ಸಾಕ್ಷಿಯನ್ನಾಗಿ ಕೋರ್ಟ್ ಪರಿಗಣಿಸಿಲ್ಲ, ಅಂತಹ ವಿಚಾರದಲ್ಲಿ ಅಂದ್ರೆ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ತೀರ್ಪುಗಳಿದೆ ಆ ಒಂದು ತೀರ್ಪುಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ದರ್ಶನ್ ಪರ ವಕೀಲರಾದಂತ ಅಹ್ಮದ್ ಪಾಷಾ ಅವರು ಮಾಡ್ತಿದ್ದಾರೆ. ಸದ್ಯಕ್ಕೆ ಯಾವ ಒಂದು ಪ್ರಕರಣದಲ್ಲಿ ಏನೆಲ್ಲ ಆರ್ಡರ್ ಗಳನ್ನ ಮಾಡಲಾಗಿದೆ, ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ, ಯಾವ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಗಳನ್ನ ಅರ್ಜಿ ಅಂದ್ರೆ ಅಕ್ಸೆಪ್ಟ್ ಮಾಡಬಾರ್ದು ಅನ್ನೋಂತ ರೀತಿಯಲ್ಲಿ ಆದೇಶಗಳಾಗಿದೆ, ಆ ಒಂದು ಆದೇಶವನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ದರ್ಶನ್ ಪರ ವಕೀಲರು ಮಾಡ್ತಿದ್ದಾರೆ. ಅದಕ್ಕೆ ವಿಚಾರಣೆ ಮುಂದುವರೆದಿದೆ. ಪೃಥ್ವಿ. ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.